ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾವ್ಯ ಭಾಗದಲ್ಲಿ ಬರುವಂತಹ ಮೊದಲನೆಯ ಪದ್ಯ ದುರ್ಯೋಧನ ವಿಲಾಪ. ಈ ಪದ್ಯವನ್ನು ಬರೆದಂಥವರು ರನ್ನ ಕವಿ. ಈ ರನ್ನನವರ ಕವಿ ಪರಿಚಯವನ್ನು ನೋಡೋಣ ಏನಿದೆ ಅನ್ನುವಂಥದ್ದು. ರನ್ನ ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದಂತಹ ಕವಿ. ಆ ರನ್ನ ಕವಿಯ ಕಾಲ ಕ್ರಿಸ್ತಶಕ 949, ಅಂದರೆ 10ನೆಯ ಶತಮಾನದಲ್ಲಿ ಇದ್ದ ಕವಿ ರನ್ನ. ಜನ್ಮಸ್ಥಳ ಬಾಗಲಕೋಟ್ ಜಿಲ್ಲೆಯ ಮುದುವಳಲು, ಈಗ ಮುಧೋಳ ಎಂದು ಕೂಡ ಕರೆಯುತ್ತಾರೆ. ಇನ್ನು ರನ್ನನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ರನ್ನನ ಮನೆತನದ ವೃತ್ತಿ ಯಾವುದು ಅಂತಂದ್ರೆ ಬಳೆಗಾರ. ರನ್ನನ ಗುರುಗಳು ಅಜಿತ ಸೇನಾಚಾರ್ಯರು. ರನ್ನ ಬರೆದಂತಹ ಪ್ರಮುಖ ಕಾವ್ಯಗಳು, ಹಲವಾರು ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕಾವ್ಯಗಳು ಅಜಿತ ತೀರ್ಥಂಕರ ಪುರಾಣ, ಇನ್ನೊಂದು ಸಾಹಸ ಭೀಮ ವಿಜಯ. ಇದಕ್ಕೆ ನಾವು ಗದಾಯುದ್ಧವೆಂದು ಕರೆಯುತ್ತೇವೆ. ಇಲ್ಲಿ ಮೊದಲನೆಯದಾಗಿರ್ತಕ್ಕಂತಹ ಕಾವ್ಯ ಅಜಿತ ತೀರ್ಥಂಕರ ಪುರಾಣ. ಇದು ಒಂದು ಧಾರ್ಮಿಕ ಕಾವ್ಯ ಅಂತ ಕರೀತೇವೆ. ಈ ಅಜಿತ ತೀರ್ಥಂಕರ ಪುರಾಣದಲ್ಲಿ ಯಾವ ಅಂಶವನ್ನು ಒಳಗೊಂಡಿದೆ ಎಂದರೆ 24 ತೀರ್ಥಂಕರರು ಆಗಿ ಹೋಗಿದ್ದಾರೆ. ಆ 24 ತೀರ್ಥಂಕರರಲ್ಲಿ 2ನೇ ತೀರ್ಥಂಕರನಾಗಿರ್ತಕ್ಕಂತಹ ಅಜಿತನಾಥನನ್ನು ಕುರಿತು ಅಜಿತ ತೀರ್ಥಂಕರ ಪುರಾಣವನ್ನು ರನ್ನ ಧಾರ್ಮಿಕ ಕಾವ್ಯದಲ್ಲಿ ಬರೆದಿದ್ದಾರೆ. ಇನ್ನು ತದನಂತರ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧವೆಂದು ಕರೆಯುತ್ತಾರೆ. ಈ ಗದಾಯುದ್ಧ ಒಂದು ಲೌಕಿಕ ಕಾವ್ಯ. ಏನು ಲೌಕಿಕ ಕಾವ್ಯ. ಇವೆರಡೂ ಕೂಡ ಚಂಪು ಕಾವ್ಯಗಳು ಆಗಿರುತ್ತವೆ. ಈ ಗದಾಯುದ್ಧ ಏನು ತನ್ನ ಆಶ್ರಯದಾತನಾದ ಸತ್ಯಾಶ್ರಯನನ್ನು ಮಹಾಭಾರತದ ಭೀಮನೊಂದಿಗೆ ಹೋಲಿಸಿ ಗದಾಯುದ್ಧವನ್ನು ರಚಿಸಿದ್ದಾನೆ. ಗದಾಯುದ್ಧ ತನ್ನ ಆಶ್ರಯದಾತನಾದಂತಹ ರನ್ನನ ಆಶ್ರಯದಾತ ಯಾರು ಅಂತಂದ್ರೆ ಸತ್ಯಾಶ್ರಯ. ಆ ಸತ್ಯಾಶ್ರಯನನ್ನು ಮಹಾಭಾರತದಲ್ಲಿರ್ತಕ್ಕಂತಹ ಭೀಮನೊಂದಿಗೆ ಹೋಲಿಸಿ ಗದಾಯುದ್ಧವನ್ನು ರಚಿಸಿದ್ದಾರೆ. ನಾವು ಹಲವಾರು ಕವಿಗಳನ್ನು ನೋಡಿದಾಗ ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದರು. ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದಾಗ ಪಂಪ ವಿಕ್ರಮಾರ್ಜುನ ವಿಜಯಂ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ಬರೆದರು. ಅದೇ ರೀತಿಗೆ ಪೊನ್ನನು ಕೂಡ, ಅದೇ ರೀತಿ ರನ್ನನು ಕೂಡ. ರನ್ನ ಯಾವ ಆಶ್ರಯದಲ್ಲಿ ಸತ್ಯಾಶ್ರಯನ ಆಸ್ಥಾನದಲ್ಲಿ ಇದ್ದ. ಆ ಸತ್ಯಾಶ್ರಯನ ಮಹಾಭಾರತದ ಭೀಮನೊಂದಿಗೆ ಹೋಲಿಸಿ ಗದಾಯುದ್ಧವನ್ನು ರಚಿಸಿದ್ದಾನೆ. ಇಲ್ಲೇ ಈ ರನ್ನ ದಾನ ಚಿಂತಾಮಣಿ ಬಿರುದಾಂಕಿತ, ಅಂದರೆ ದಾನ ಚಿಂತಾಮಣಿ ಬಿರುದನ್ನು ಧರಿಸಿರುವಂತಹ ಅತ್ತಿಮಬ್ಬೆಯ ಪ್ರೋತ್ಸಾಹ ದೊರಕುತ್ತದೆ ರನ್ನನಿಗೆ. ನಂತರ ಮೊದಲು ಗಂಗರ ಮಂತ್ರಿ ಚಾಮುಂಡರಾಯನ ಆಶ್ರಯ ಪಡೆಯುತ್ತಾನೆ. ಗಂಗರ ಪತನವಾದ ನಂತರ ಚಾಲುಕ್ಯ ದೊರೆ ತೈಲಪ್ಪ ಹಾಗೂ ಸತ್ಯಾಶ್ರಯ ಇರುವ ಬೆಳಗನ ಆಸ್ಥಾನದ ಕವಿಯಾಗಿದ್ದ. ಅಂದರೆ ಗಂಗರ ಪತನವಾದ ನಂತರ ಚಾಲುಕ್ಯ ದೊರೆಯಾದ ತೈಲಪ್ಪ. ಆ ತೈಲಪ್ಪನ ಮಗ ಯಾರೋ ಸತ್ಯಾಶ್ರಯ. ಈ ಸತ್ಯಾಶ್ರಯ
ಚಾಣಕ್ಯನಿಗೆ ಬಿರುದು ಇದೆ, ಇರಿಯುವ ಬೆಳಂಗ ಅನ್ನುವಂಥ ಬಿರುದು ಇದೆ. ಅಂದ್ರೆ ಚಾಣಕ್ಯ ದೊರೆಯಿರತಕ್ಕಂತಹ ತೈಲಪ್ಪ, ಆ ತೈಲಪ್ಪನ ಮಗ ಇರತಕ್ಕಂಥ ಸತ್ಯಾಶ್ರಯ ಇರಿಯುವ ಬೆಳಂಗನ ಆಸ್ಥಾನದ ಕವಿಯಾಗಿದ್ದ. ಆ ಕಾರಣಕ್ಕೋಸ್ಕರ ತನ್ನ ಆಶ್ರಯದಾತನಾದ ಸತ್ಯಾಶ್ರಯನನ್ನು ಮಹಾಭಾರತದ ಭೀಮನೊಂದಿಗೆ ಹೋಲಿಸಿ ಗದಾಯುದ್ಧವನ್ನು ರಚಿಸುತ್ತಾನೆ. ಇಷ್ಟು ನಾವು ರನ್ನನ ಕವಿ ಪರಿಚಯದ ಬಗ್ಗೆ ಅರ್ಥವನ್ನು ಕೂಡ ಮಾಡಿಕೊಂಡಿದ್ದೇವೆ. ಇನ್ನು ಮುಂದೆ ಈ ಒಂದು ದುರ್ಯೋಧನ ವಿಲಾಪದ ಒಂದು ಪದ್ಯದ ಹಿನ್ನೆಲೆಯನ್ನು ಕೂಡ ನೋಡೋಣ. ಯಾವ ರೀತಿಯಾಗಿದೆ, ಯಾವ ವಿಷಯವನ್ನು ಕೂಡ ಒಳಗೊಂಡಿದೆ. ಏನು ಈ ಕೌರವರು ಮತ್ತು ಪಾಂಡವರು, ಈ ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ಕುರುಕ್ಷೇತ್ರ ನಡೆಯುತ್ತೆ. ಯಾವ ರೀತಿಯಾಗಿ ಅಂದರೆ ಜಗತ್ತಿನಲ್ಲಿ ಎಂತಹ ಶೂರ ನೃಪಾಲರು ನಶಿಸಿರುವುದು ಹೊನ್ನು, ಹೆಣ್ಣು, ಮಣ್ಣು, ಈ ಮೂರರಿಂದಲೇ. ಈ ಮೂರರಲ್ಲಿ ಯಾವುದಾದರೂ ಒಂದು ತನ್ನ ಮನಸ್ಸಿನಲ್ಲಿ ನಾಟಿದರೆ ಆ ನಾಟಿದಂತಹ ಗಿಡವನ್ನು ಕಿತ್ತೊಗೆಯುವುದು ಸುಲಭವಾದಂತಹ ಸಾಧ್ಯವಲ್ಲ. ಅಂತಹ ಮೂರರಲ್ಲಿ ಒಂದಾಗಿರ್ತಕ್ಕಂತಹ ಮಣ್ಣು ಆ ಕೌರವೇಶ್ವರನಿಗೆ ಮಣ್ಣಿನ ಮೇಲೆ ಮೋಹ ಆಗಿದೆ. ಮಣ್ಣಿನ ಮೇಲೆ ಮೋಹಗೊಂಡು ಪಾಂಡವರ ಬಗ್ಗೆ ದ್ವೇಷದ ಮನೋಭಾವನೆಯನ್ನು ಬೆಳೆಸುತ್ತಾನೆ. ದ್ವೇಷದ ಮನೋಭಾವನೆಯನ್ನು ಬೆಳೆಸಿಕೊಂಡು ನಾನು ಹಾಳಾದರೂ ಸರಿಯೇ, ಇಡೀ ನನ್ನ ಕುರುವಂಶವು ನಿರ್ಮೂಲನೆಯಾದರೂ ಸರಿಯೇ, ಅಂದರೆ ನಾಶವಾದರೂ ಸರಿಯೇ, ಆ ಪಾಂಡವರನ್ನು ನಾಶ ಮಾಡುತ್ತೇನೆಂದು ತಿಳಿದು ಛಲಪೂರಿತವಾಗಿರತಕ್ಕಂಥ ದ್ವೇಷದ ಮನೋಭಾವನೆಯನ್ನು ಬೆಳೆಸಿಕೊಂಡಂತಹ ದುರ್ಯೋಧನ ಕೊನೆಯದಾಗಿ ತಾನೇ ಮಣ್ಣಾಗುತ್ತಾನೆ. ನಾವು ಹಲವಾರು ಉದಾಹರಣೆಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ. ಹೇಳಬೇಕಾದರೆ ಕೂಡ ಜಗತ್ತಿನಲ್ಲಿ ಎಂತಹ ಶೂರ ನೃಪಾಲರು ನಶಿಸಿರುವುದು ಯಾವುದರಿಂದ ಅಂತಂದ್ರೆ ಹೆಣ್ಣು, ಮಣ್ಣು, ಹೊನ್ನು, ಈ ಮೂರರಿಂದಲೇ. ಆ ಮೂರರಲ್ಲಿ ಒಂದಾಗಿರ್ತಕ್ಕಂಥ ಮಣ್ಣಿನ ಮೋಹಕ್ಕೆ ಒಳಗಾಗಿ ಕೌರವೇಶ್ವರ ತಾನೇ ಮಣ್ಣು. ಇಲ್ಲಿಯೂ ಕೂಡ ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ 18 ದಿನಗಳ ಕಾಲ ನಡೆದಂತಹ ಕುರುಕ್ಷೇತ್ರದ ಯುದ್ಧದಲ್ಲಿ ತನ್ನ ಸಮಸ್ತ ಬಂಧು ಬಳಗದವರೆಲ್ಲರನ್ನೂ ಕಳೆದುಕೊಂಡ ದುರ್ಯೋಧನ. ಕಳೆದುಕೊಂಡ ನಂತರ ಅಸಹಾಯಕ ದುಸ್ಥಿತಿಯಲ್ಲಿ ಇದ್ದ. ಯುದ್ಧವನ್ನು ಮುಂದುವರೆಸಿ ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಯುದ್ಧದ ಉತ್ಸಾಹವನ್ನು ಉಳಿಸಿಕೊಂಡಿದ್ದ ದುರ್ಯೋಧನ. ಧೃತರಾಷ್ಟ್ರನ ಸಲಹೆಯ ಮೇರೆಗೆ ತನ್ನ ಮುಂದಿನ ಅಂದರೆ ಯುದ್ಧದಲ್ಲಿ ತನ್ನ ಮುಂದಿನ ನಡೆ ಹೇಗೆಂಬುವುದನ್ನು ತಿಳಿಯಲು ಆ ರಣರಂಗದಲ್ಲಿ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಂತಹ ಭೀಷ್ಮಾಚಾರ್ಯರೊಡನೆ ಸಮಾಲೋಚಿಸಿ ತೀರ್ಮಾನಿಸಲು ಅವರಿದ್ದ ಕಡೆಗೆ ಸಂಜಯನೊಡನೆ ಹೊರಡುತ್ತಾನೆ. ಆ ಸಂಜಯನೊಡನೆ ಹೊರಡುವಂತಹ ಸಂದರ್ಭದಲ್ಲಿ
ವಿರಾವೇಶದಿಂದ ಹೋರಾಡಿದಂತಹ ಬಂಧು ಮಿತ್ರರ ಕಳೆಬರಹವನ್ನು ನೋಡಿ ದುರ್ಯೋಧನ ಒಂದೇ ಸಮನೆ ದುಃಖಿಸ್ತಾ ಇದ್ದಾನೆ, ರೋಧಿಸ್ತಾ ಇದ್ದಾನೆ. ಆ ದುಃಖ, ದುಮ್ಮಾನ, ರೋಧ ಒಂದೇ ಸಮನೆ ಮಡುಗಟ್ಟಿದೆ. ಅಷ್ಟು ದುಃಖ ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಅಂತಹ 18 ದಿನಗಳ ಕಾಲ ನಡೆದಂತಹ ಕುರುಕ್ಷೇತ್ರದ ಯುದ್ಧದಲ್ಲಿ 13ನೇ ದಿನದಲ್ಲಿ ನೋಡಿ, 13ನೇ ದಿನದ ಯುದ್ಧದಲ್ಲಿ ಅಭಿಮನ್ಯು ಅಂದರೆ ವೈರಿ ಪಕ್ಷದವನಾದ ಅರ್ಜುನನ ಮಗನಾದಂತಹ ಅಭಿಮನ್ಯು ಮರಣ ಹೊಂದಿರುತ್ತಾನೆ, ಸಾವನ್ನಪ್ಪಿರುತ್ತಾನೆ. ಆ ವೈರಿ ಪಕ್ಷದ ಅರ್ಜುನನ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿನ ಕಳೆಬರಹವನ್ನು ನೋಡಿ ಅವನ ಪರಾಕ್ರಮವನ್ನು ಪ್ರಶಂಸಿಸ್ತಾನೆ, ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾನೆ. ನೋಡಿ, ಅದಕ್ಕಾಗಿ ಸುಯೋಧನ ಅಂತ ಕರೀತಾರೆ, ಒಳ್ಳೆಯ ಯೋಧ. ಯಾರೋ ದುರ್ಯೋಧನ. ತದನಂತರ ತನ್ನ ಮಗನಾದ ಲಕ್ಷಣ ಕುಮಾರನ ಕೂಡ ಸಾವನ್ನಪ್ಪಾನೆ. ಎಷ್ಟನೇ ದಿನದ ಯುದ್ಧದಲ್ಲಿ? 13ನೇ ದಿನದ ಯುದ್ಧದಲ್ಲಿ ಅಭಿಮನ್ಯು ದುರ್ಯೋಧನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಕೂಡ ಸಾವನ್ನಪ್ಪಾನೆ. ಇನ್ನು ತದನಂತರ 15ನೇ ದಿನದ ಯುದ್ಧದಲ್ಲಿ ಗುರು ದ್ರೋಣಾಚಾರ್ಯರು ಸಾವನ್ನಪ್ತಾರೆ. ಇನ್ನು 17ನೇ ದಿನದ ಯುದ್ಧದಲ್ಲಿ ದುರ್ಯೋಧನ ತಮ್ಮ ಅಂದರೆ ದುಶಾಸನ ಮತ್ತು ತನ್ನ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನು ಕೂಡ ಸಾವನ್ನಪ್ತಾನೆ. ಅಂದರೆ ನಿಮಗೆ ನಿಮ್ಮ ಒಂದು ಪಠ್ಯಪುಸ್ತಕಕ್ಕೆ, ಆ ಪಠ್ಯಪುಸ್ತಕದಲ್ಲಿ ಒಂದು ಅಭಿಮನ್ಯುವಿನ ಕಳೆ ಬರಹವನ್ನು ನೋಡಿ ಯಾವ ರೀತಿ ದುಃಖ ವ್ಯಕ್ತಪಡಿಸ್ತಾನೆ, ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನನ್ನು, ತನ್ನ ಗುರುವಾಗಿರ್ತಕ್ಕಂತಹ ದ್ರೋಣಾಚಾರ್ಯರನ್ನು, ತನ್ನ ತಮ್ಮನಾಗಿರ್ತಕ್ಕಂಥ ದುಶಾಸನ ಕಳೆ ಬರಹವನ್ನು ನೋಡಿ, ತನ್ನ ಪ್ರಾಣ ಸ್ನೇಹಿತರಾಗಿರ್ತಕ್ಕಂಥ ಕರ್ಣನ ಕಳೆ ಬರಹವನ್ನು ನೋಡಿ ದುರ್ಯೋಧನ ಯಾವ ರೀತಿಯಾಗಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ರೋಧಿಸ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಈ ಒಂದು ಪದ್ಯದಲ್ಲಿ ಕೂಡ ಮಕ್ಕಳೇ, ಈ ಯುದ್ಧ ಅನ್ನುವಂಥದ್ದು ಜೀವ ನಾಶಕ ವಿದ್ಯೆ. ಯುದ್ಧ ಅನ್ನುವಂಥದ್ದು ಜೀವನಾಶಕ ವಿದ್ಯೆ. ನೋಡಿ, ಈ ಯುದ್ಧ ಅನ್ನುವಂಥದ್ದು ಜೀವವನ್ನು ಅಂದರೆ ಪ್ರಾಣವನ್ನು ತೆಗೆಯುವಂತಹ ವಿದ್ಯೆ ಇದೆ. ಅದಕ್ಕಾಗಿ ಈ ಯುದ್ಧ ಮಾಡುವುದರಿಂದ ದೇಹ ಮತ್ತು ಮನಸ್ಸಿಗೆ ಗಾಯವಾಗುತ್ತದೆ. ಅಧಿಕಾರಶಾಹಿಗಳು ಕಾಲ ಕಾಲಕ್ಕೆ ಯುದ್ಧಗಳನ್ನು ಸಲಹುತ್ತಾ ಬಂದಿದ್ದಾರೆ. ಅನೇಕ ಅಧಿಕಾರಶಾಹಿಗಳನ್ನು ಕೂಡ ನೋಡಿದ್ದಾರೆ. ಯುದ್ಧವನ್ನು ಕೂಡ ಹಾಗೆ ಕಾಪಾಡುತ್ತಾ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆಧುನಿಕ ಸಮಾಜವನ್ನು ಈ ಭೂತ ಬಿಟ್ಟಿಲ್ಲ. ಈಗಿನ ಸಮಾಜವು ಕೂಡ ಯುದ್ಧ ಮಾಡುವುದನ್ನು ಬಿಟ್ಟಿಲ್ಲ. ನಾವು ಕೂಡ ನೋಡ್ತಾ ಇದ್ದೇವೆ. ಮೊದಲನೆಯ ಮಹಾಯುದ್ಧವಾಯಿತು. ಆ ಮೊದಲನೆಯ ಮಹಾಯುದ್ಧದಲ್ಲಿ ಎಷ್ಟೆಲ್ಲವೂ ಕೂಡ ನಾಶವಾಯಿತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ. ಇನ್ನು ಎರಡನೆಯ ಮಹಾಯುದ್ಧವಾಯಿತು. ಎಷ್ಟೋ ಜನರು ಕೂಡ ಸಾವನ್ನಪ್ಪಿದ್ದರು. ಆಸ್ತಿ ನಾಶವಾಯಿತು, ಪರಿಸರ ನಾಶವಾಯಿತು. ಅಂದರೆ ಯುದ್ಧ ಮಾಡುವುದರ ಮೂಲಕ ಲಕ್ಷಾಂತರ ಜನರು ಕೂಡ ಸಾವನ್ನಪ್ಪಿದ್ದಾರೆ. ಹಲವಾರು ಜನರ ದೇಹ ಮತ್ತು ಮನಸ್ಸಿಗೆ ಗಾಯವಾಗುತ್ತದೆ. ಆಸ್ತಿ ನಾಶ ಉಂಟಾಗುತ್ತದೆ, ಪರಿಸರವೂ ನಾಶ ಉಂಟಾಗುತ್ತದೆ ಯುದ್ಧ ಮಾಡುವುದರ ಮೂಲಕ. ಗುರು ವಿದ್ಯಾರ್ಥಿಗಳೇ, ಮೊದಲನೆಯ ಮಹಾಯುದ್ಧ ನಡೆದಂತಹ ಸಂದರ್ಭದಲ್ಲಿ, ಎರಡನೆಯ ಮಹಾಯುದ್ಧ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾಶ ಉಂಟಾಯಿತು ಅನ್ನುವಂಥದ್ದು ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಮಕ್ಕಳೇ. ಹಿರೋಶಿಮಾ ನಾಗಾಸಕಿ ದುರಂತಗಳೇ ಇದಕ್ಕೆ ಸಾಕ್ಷಿ. ಹಿರೋಶಿಮಾ ಮತ್ತು ನಾಗಾಸಕಿ ದುರಂತ
ಯಾವ ರೀತಿ ಆಗಿದೆ ಅನ್ನುವಂಥದ್ದು ನಿಮ್ಮ ಮುಂದೆ ಸಾಕ್ಷಿಯಾಗಿದೆ. ಈಗ ಅಲ್ಲಿಯೂ ಕೂಡ ಒಂದು ಹುಲ್ಲಿನ ಕಡ್ಡಿಯೂ ಕೂಡ ಬೆಳೆಯುವುದಿಲ್ಲ, ಎಲ್ಲೂ ಕೂಡ ನಾಶವಾಗಿದೆ. ಅಲ್ಲಿ ಹುಟ್ಟುವಂತಹ ಮಕ್ಕಳೆಲ್ಲೂ ಕೂಡ ಅಂಗವೈಕಲ್ಯದಿಂದ ಕೂಡಿದ್ದಾವೆ. ಅಂದ್ರೆ ಯುದ್ಧ ಮಾಡುವುದರ ಮೂಲಕ ಇಷ್ಟೆಲ್ಲವೂ ಕೂಡ ಅನಾಹುತಗಳಾಗುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಅರಿವು ಬರಬೇಕಾಗ್ತದೆ. ಬುದ್ಧನಂತಹ ಸಂತರೆಲ್ಲರೂ ಯುದ್ಧವನ್ನು ವಿರೋಧಿಸಿದವರೇ. ಬುದ್ಧ ಹಲವಾರು ಸಂತರು ಕೂಡ ಯುದ್ಧವನ್ನು ವಿರೋಧಿಸಿದವರು. ಯುದ್ಧವನ್ನು ವಿರೋಧಿಸಬೇಕು, ಯುದ್ಧವನ್ನು ಆಗದಂತೆ ತಡೆಗಟ್ಟಬೇಕು. ನೋಡಿ, ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಇವನಾರವ ಇವನಾನವ ಇವನಾರವ ನೆಂದೆನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೇ. ಅಂದರೆ ನಾವು ನೋಡ್ತಾ ಇದ್ದಾಗ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಮಾನವೀಯತೆ ಮತ್ತು ಹೃದಯ ವೈಶಾಲತೆಯನ್ನು ಒಳಗೊಂಡಿರಬೇಕು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಅವರ್ಯಾರು ಕೂಡ ಬೇರೆಯವರಲ್ಲ, ಅವರೆಲ್ಲರೂ ಕೂಡ ನಮ್ಮವರು ಅನ್ನುವಂಥ ಮನೋಭಾವನೆ ಬರಬೇಕು. ಮಕ್ಕಳೇ, ಹೇಳಿದಲ್ಲ, ಪ್ರತಿಯೊಬ್ಬರು ಕೂಡ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ನಮ್ಮವರು ಅನ್ನುವಂತಹ ಮನೋಭಾವನೆ ಬಂದಾಗ ಅಲ್ಲಿ ಯಾವುದೇ ಕೂಡ ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು, ಅಸೂಯೆ ಅನ್ನುವಂಥದ್ದು ಯಾವುದೂ ಕೂಡ ಇರುವುದಿಲ್ಲ. ಅವು ಯಾವುವು ಇಲ್ಲದೇ ಇಲ್ಲ. ಯುದ್ಧ ಮಾಡುವಂತಹ ಪ್ರಸಂಗವೂ ಕೂಡ ಬರುವುದಿಲ್ಲ ಮಕ್ಕಳೇ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಬೇಕು. ನಮ್ಮವರು ಅನ್ನುವಂತಹ ಮನೋಭಾವನೆ ಬರಬೇಕು. ಯಾವಾಗ ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು ಅನ್ನೋದು ಹೊರಟೋಗುತ್ತೋ, ನಾಶ ಮಾಡ್ತೀವೋ ಅಂದಾಗ ಮಾತ್ರ ಏನಂತಂದ್ರೆ ಯುದ್ಧ ಮಾಡುವುದನ್ನು, ಯುದ್ಧ ಅನ್ನುವಂತಹ ಪ್ರಶ್ನೆ ಬರುವುದು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯುದ್ಧ ಆಗುವಂತಹ ಸನ್ನಿವೇಶಗಳು ಕೂಡ ಕಾಣಿಸ್ತವೆ. ಪ್ರತಿಯೊಬ್ಬರೂ ಕೂಡ, ಯಾಕಂದ್ರೆ ಯುದ್ಧ ಮಾಡುವುದರ ಮೂಲಕ ಇಷ್ಟೆಲ್ಲೂ ಕೂಡ ಹಾನಿಯಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾವ ರೀತಿಯಾಗಿ ದುರ್ಯೋಧನ ಯುದ್ಧ ಮಾಡುವುದರ ಮೂಲಕ ಇಡೀ ತನ್ನ ಸಮಸ್ತ ಬಂಧು ಬಳಗದವರನ್ನು ಕಳೆದುಕೊಂಡು ಯಾವ ರೀತಿ ವ್ಯಥೆ ಪಡ್ತಾ ಇದ್ದಾನೋ, ದುಃಖ ಪಡ್ತಾ ಇದ್ದಾನೋ, ರುದಿಸ್ತಾ ಇದ್ದಾನೋ, ಅದೇ ರೀತಿಯಾಗಿ ಕೂಡ ದುರ್ಯೋಧನನಿಗೆ ಬಂದಂತಹ ಪ್ರಸಂಗವೂ ಕೂಡ ನಿಮಗೂ ಬರಬಹುದು. ಮಕ್ಕಳು, ಎಷ್ಟು ಒಂದು ಸೂಕ್ತವಾದಂತಹ ಒಂದು ಸನ್ನಿವೇಶಕ್ಕೆ ನಿಮಗೆ ಈ ಒಂದು ಪದ್ಯ ಬರೆದಿದ್ದಾರೆ ನೋಡಿ. ದುರ್ಯೋಧನ ವಿಲಾಪ. ನೀವು ಕೂಡ ವ್ಯಥೆ ಪಡಬಹುದು, ದುಃಖ ಪಡಬಹುದು. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಯುದ್ಧವನ್ನು ನಿರಾಕರಿಸಬೇಕು. ಶಾಂತಿ ಸಹಬಾಳ್ವೆಯಿಂದ ಬದುಕಿ ಬಾಳಬೇಕು. ಯಾವುದೇ ಜಾತಿ, ಯಾವುದೇ ಧರ್ಮದವನಾಗಿರಬಹುದು, ನಮ್ಮವರು ಅನ್ನುವಂತಹ ಮನೋಭಾವನೆಯನ್ನು ಕೂಡ ಬರಬೇಕು. ಪ್ರತಿಯೊಬ್ಬರಿಗೂ ಕೂಡ ಬರಬೇಕಾಗಿದೆ. ಯುದ್ಧ ಮಾಡುವುದರಿಂದ ಯಾವುದೇ ಕೂಡ ಲಾಭವಿಲ್ಲ. ಹಾಗಾಗಿ ಬುದ್ಧನಂತಹ ಸಂತರೆಲ್ಲರೂ ಯುದ್ಧವನ್ನು ವಿರೋಧಿಸಿದವರೇ. ಯುದ್ಧದ ಘೋರ ಪರಿಣಾಮವನ್ನು ಜಗತ್ತಿನ ಅಧಿಕಾರಧಾರಿಗಳು ಅರಿಯಬೇಕಿದೆ. ಅಂದರೆ ಯುದ್ಧದ ಘೋರ ಪರಿಣಾಮ, ಆ ಭಯಾನಕವಾದಂತಹ ಪರಿಣಾಮವನ್ನು ಜಗತ್ತನ್ನು ಆಳುವಂತಹ ಅವರೆಲ್ಲರೂ ಅರಿಯಬೇಕಾಗಿದೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನು ನಿರಾಕರಿಸಬೇಕು. ಅಶೋಕ ಚಕ್ರವರ್ತಿ ಏನು ಕಡಿಮೆ ಯುದ್ಧದಲ್ಲಿ ಆಗುವಂತಹ ಒಂದು ರಕ್ತಪಾತವನ್ನು ನೋಡಿ ಅವತ್ತಿನಿಂದಲೇ ಅವನು ಯುದ್ಧ ಮಾಡುವುದನ್ನು ಕೂಡ ನಿಲ್ಲಿಸಿದ. ಇವೆಲ್ಲವನ್ನು ತಿಳಿದುಕೊಂಡು ಇನ್ನು ಮುಂದೆ ನಾವು ಕೂಡ ಏನಂತಂದ್ರೆ ಯುದ್ಧ ಆಗದಂತೆ ತಡೆಗಟ್ಟಬೇಕು. ಶಾಂತಿ ಸಹಬಾಳ್ವೆಯಿಂದ ಬದುಕಿ ಬಾಳಬೇಕು ಅನ್ನುವಂಥದ್ದು ಕೂಡ ನಾವು ಈ ಪದ್ಯದ ಮೂಲಕ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಮಕ್ಕಳೇ. ಇನ್ನು ಈ ಪದ್ಯದಲ್ಲಿ ಬರುವಂತಹ ಒಂದು ಪ್ರತಿಯೊಂದು ನುಡಿಗಳನ್ನು ಕೂಡ ವಾಚನ ಮತ್ತು ಭಾವಾರ್ಥದ